ಇದೇ ಊರು ಅಂತ ಊರು ಬೆಂಗಳೂರು ಇದೇ ಊರಾ? ಯಾವ ಏರಿಯಾ ಸ್ವಲ್ಪ ಹೇಳಿ? ಗಣೇಶ ಸರ್ಕಲ್. ಸ್ವಲ್ಪ ಜೋರಾಗಿ ಮಾತಾಡಿ. ಗಣೇಶ ಸರ್ಕಲ್ಲು ಯಾವ ಏರಿಯಾನ? ಆ ಏರಿಯಾ ಬರುತ್ತಲ್ಲ ಗಣೇಶ ಸರ್ಕಲ್ಲಿ ಗಂಗೊಂಡನಹಳ್ಳಿ ಅನ್ನೋ ಯಾವ ಏರಿಯಾ ಬರ್ತದಲ್ಲ ಆ ಥರ ಊರು. ಕೆ ಜಿ ನಕ್ಕನಹಳ್ಳಿ. ಎಷ್ಟು ವರ್ಷದಿಂದ ಇದ್ದೀರಾ ಇದೇ ಬರುತ್ತೆ? ಬೇರೆ ಯಾವುದು ಹಳ್ಳಿ ಕಡೆ ಇದು ಪರವಾಗಿಲ್ಲ. ಡೈಲಿ ದಿನ ವ್ಯಾಪಾರ ಬೇರೆ ಕಮ್ಮಿ ಮಾಡ್ತಾಯಿಲ್ಲ. ಪರವಾಗಿಲ್ಲ ನೋಡಿ. ಈರುಳ್ಳಿ ಟೊಮೊಟೊ ಸೌತೆಕಾಯಿ ಈ ಆಲೂಗಡ್ಡೆ ನುಗ್ಗೆಕಾಯಿ ಎಲ್ಲ ಹೇಗಿದ್ದೀರಾ? ಹೇಗಿದೆ ರೇಟ್ ಈರುಳ್ಳಿ? ಇದು ಕಾಲು ಕೆ ಜಿ. ಇದು ಸೌತೆಕಾಯಿ 40 ರೂಪಾಯಿ ಕೆ ಜಿ. 40 ರೂಪಾಯಿ ಕೆ ಜಿ. ಇದು ಟೊಮೊಟೊ 50 ರೂಪಾಯಿ. ಇದು ಬೆಂಡೆಕಾಯಿ 60. ಬೆಂಡೆಕಾಯಿ ಸಿಟಿ ಕಡೆ ಹೋಗ ಜಾಸ್ತಿ ಇರುತ್ತಾ? ಎಲ್ಲ 10 ರೂಪಾಯಿ ಹೆಚ್ಚು ಕಡಿಮೆ ಅಷ್ಟೇ. ಹೆಚ್ಚು ಕಮ್ಮಿ 10 ರೂಪಾಯಿ ಇರುತ್ತೆ. ಅದು ಮೆಣಸಿನ್ಕಾಯಿ ಕಾಲು ಕೆ ಜಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹೇಳಿ. ಬೀನೀಸು, ಕ್ಯಾರೆಟು 200 ರೂಪಾಯಿ ಕೆ ಜಿ. ಹಾಂ ಕ್ಯಾರೆಟು 80 ರೂಪಾಯಿ ಕೆ ಜಿ. ಇದು ಅದು 80. ಅದು ಬೀಟ್ರೋಟು 50 ರೂಪಾಯಿ. ಬೀಟ್ರೋಟು ಮೂಲಂಗಿ 70 ರೂಪಾಯಿ ಇರುತ್ತೆ. ಬಜ್ಜಿ ಮೆಣಸಿನ್ಕಾಯಿ ಅದು 80 ರೂಪಾಯಿ ಕೆ ಜಿ. ಕೆ ಜಿಗೆ. ಇದು ಚಪ್ಪರದವರೆಕಾಯಿ 100 ರೂಪಾಯಿ ಕೆ ಜಿ. ದಪ್ಪ ಮೆಣಸಿನ್ಕಾಯಿ ಅದು 80 ರೂಪಾಯಿ ಕೆ ಜಿ. ಹೆಚ್ಚು ಕಮ್ಮಿ ಹಾಕೊಡ್ತೀರಾ ಅವನ್ನೇ ಅಲ್ಲ? ಬಟ್ ಏನಂದರೆ ಅಣ್ಣ ಇಲ್ಲಿಂದ ತರೋದಿವ ಮಂಡಿ ದಾಸಪುರ ಮಂಡಿ ಎಲ್ಲಿ ಬರೋದು? ಮಾರ್ಕೆಟ್ ಸಿಟಿ ಮಾರ್ಕೆಟಾ? ಈ ಕಡೆ ದಾಸಪುರ ಮಂಡಿ ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ತಂದು ಇಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋತೀರಾ? ಒಂದು 5 ರೂಪಾಯಿ ಕೆ ಜಿ ಮೇಲೆ. ಪರವಾಗಿಲ್ಲ ಅಣ್ಣ, ನಿಮ್ಮದು ವ್ಯಾಪಾರ ಆಗಲಿ ಏನೋ ಆಗಲಿ ನಡೀತಾ ಇದೆ ಜೀವನ ತಾನೇ. ನೋಡಿ ಪಾಪ ಈ ಬೀದಿ ಬದಿ ನೋಡಿ ಸೀಟು ಎಲ್ಲ ಬಿಸಿಲಲ್ಲಿ ಮಾಡ್ತೀರಾ. ಮಳೆ ಬಂದರೆ ಸ್ವಲ್ಪ ಕಷ್ಟ. ಮಳೆ ಬಂದ್ರೆಲ್ಲ ಸ್ವಲ್ಪ ನೆನೀತೀರಾ. ನೆಂದಾಗೆಲ್ಲ ಸ್ವಲ್ಪ ಹೆಂಗಾಗುತ್ತೆ ಏನು ಅಂತ ದಾರ್ಕೊಂಡು ಮುಚ್ಕೋತೀರಾ. ನೋಡಿ ಸ್ನೇಹಿತರೆ, ಬೀದಿ ಬದಿ ವ್ಯಾಪಾರಿಗಳು ಹೆಂಗೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು. ಪಾಪ ಅವ್ರಿಗೇನಾದ್ರು ನಿಜವಾಗ್ಲೂ ನೀವು ತುಂಬ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಇಂಥ ಏನಾದ್ರು ತರಕಾರಿಗಳನ್ನ ಬಂದು ತೊಗೊಳ್ಳಿ. ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ ಎಲ್ಲಿ ಹಾಕ್ಬೇಕು ಅಂತ, ಲೊಕೇಶನ್ ತೊಗೋಬೇಕು ಅಂತ ದಯವಿಟ್ಟು ಬಂದು ತೊಗೊಳ್ಳಿ. ಅಣ್ಣ ಅದು ಅದೇ ಹೇಳಿಲ್ಲ ಕಲ್ಲಂಗಡಿನ? ಅದು ಕಲ್ಲಂಗಡಿ 30 ರೂಪಾಯಿ. ಹಾಂ ಕಲ್ಲಂಗಡಿ. ಅದು ಬಿಟ್ಟರೆ ಇದು ಪಪ್ಪಾಯ ಅದು 30 ರೂಪಾಯಿ ಕೆ ಜಿ 30. ಪಪ್ಪಾಯ ಇದು ಮ್ಯಾಂಗೋ 50. ಮ್ಯಾಂಗೋ 50. ಅದು ಕುಂಬಳಕಾಯಿ 30 ರೂಪಾಯಿ ಕೆ ಜಿ. ಅದು 30 ರೂಪಾಯಿ ಕೆ ಜಿ. ಬಾಳೆಹಣ್ಣು ಅದು 40. ಇದು 80. ಬಾಳೆಹಣ್ಣು 40. ಇದು 85. ಸೊಪ್ಪೆಲ್ಲ ಇಟ್ಟಿದ್ರೆ ಏನೇನು ಉಪ್ಪಿನ ಸೊಪ್ಪು ಅಂದರೆ ಯಾವುದಿದೆ ಸೊಪ್ಪು? ಬಿಳಿ ಪುದೀನ ಸೊಪ್ಪು ಹಾಕಿದ್ರೆ. ಈಗ ಮಕ್ಕಳು ಏನು ಮಾಡ್ತಾರೆ? ಮಕ್ಕಳು ಓದ್ತಾರೆ. ಏನಾಗ್ತಾರೆ? ಮಗನ ಮಗಳ ಇಬ್ಬರು ಹೆಣ್ಮಕ್ಳು ಓದ್ತಾ ಇದ್ದೀರಾ? ಅಲ್ಲಿಂದ ಅಷ್ಟಿಲ್ಲ ಸ್ಕೂಲಿನ ಒಬ್ಳು 8, ಒಬ್ಳು ಈ ಸತಿ SSLC. ನೋಡಿ ಚೆನ್ನಾಗಿ ಓದಿಸಿ ಸ್ವಲ್ಪ. ಯಾಕೆಂದರೆ ಈಗ ಮುಂದಿನ ಭವಿಷ್ಯ ದುಡ್ಡು ಮಾಡ್ಬೇಕೀಗ, ಇಲ್ಲಾಂದ್ರೆ ಆಗಲ್ಲ. ನಾವು ಗೌರ್ಮೆಂಟ್ ಸ್ಕೂಲಾಗ ಓದಿರ್ತಾನೆ. ಹಾಂ ಗೌರ್ಮೆಂಟ್ ಸ್ಕೂಲ್ ಓದಿಸೋ ಎಲ್ಲರೂ ಓದ್ತಿರೋ ಹೋಟೆಲ್ಲಿ ಕೆಲವರೆಲ್ಲ ಗಾರ್ಮೆಂಟ್ ಸ್ಕೂಲ್ ಫೀಸ್ ಎಲ್ಲ ಲಕ್ಷ ಕೊಡಬೇಕು ಅವ್ರಿಗೆ. ನಮ್ದೇನಿಲ್ಲ ಗೌರ್ಮೆಂಟ್ ಸ್ಕೂಲ್ ಆದರೆ ಪರವಾಗಿಲ್ಲ, ಏನಿಲ್ಲ ಫ್ರೀ. ಮತ್ತು ನೀವು ಮತ್ತು ಬೇರೆ ನೀವು ಬಿಟ್ಟು ಬೇರೆ ವ್ಯವಸಾಯ ಏನು ಮಾಡಲ್ಲ, ಬರೀ ಇದೆ ನಿಮ್ಮ ವ್ಯಾಪಾರನೇ ಇದು. ಹಂಗಾದ್ರೆ ಸಂಜೆ ಎಷ್ಟು ಗಂಟೆ ಇರ್ತೀರಾ? ರಾತ್ರಿ 9 ಗಂಟೆ ತನಕ. 9 ಗಂಟೆ ರಾತ್ರಿ 9 ಗಂಟೆ. ಬೆಳಿಗ್ಗೆ ಎಷ್ಟು ಗಂಟೆ ಓಪನು? ಬೆಳಗ್ಗೆ 8 ಗಂಟೆಗೆ. 8 ಗಂಟೆ ಓಪನಿಂದ ರಾತ್ರಿ 9 ಗಂಟೆ ಒಂದು ಮಾಡ್ತೀರಾ? ಒಂದು 10 12 ಗಂಟೆ ಇರ್ತೀರಾ ಅಲ್ವಾ? 10 ಗಂಟೆ 11 ಗಂಟೆ ತನಕ ಹತ್ತಿರ ಇರ್ತೀರಾ. ಮನೆ ಇಲ್ಲೇ ಅಲ್ವಾ? ಇಲ್ಲೇ ಮನೆ ಅಲ್ವಾ ಅಂತ. ಹಾಂ ಅದೇ ಸೇಮ್ ಹಿಂಗೇನೆ. ಹೆಂಗೆ ಮುಚ್ಚಿಬಿಟ್ಟು ಹೋಗ್ತೀರಾ? ಹಿಂಗೇನೆ ಇಲ್ಲ, ಮನೆಗೆ ಎತ್ಕೊಂಡು ಹೋಗ್ತೀವಿ. ಇಲ್ಲಿ ಬಿಡಲ್ಲ. ಓ ಇಲ್ಲಿ ಬಿಡಲ್ಲ, ಹಿಂಗೆ ಎತ್ಕೊಂಡು ಹೋಗ್ಬಿಡ್ತೀರಾ? ಎಲ್ಲ ನೋಡಿ ಎಲ್ಲ ಮತ್ತೆ ಮೂಟೆ ತುಂಬಿ ತೊಗೊಂಡೋಗ್ಬೇಕಲ್ಲ, ಕಷ್ಟ ಆಗಲ್ವಾ? ಏನು ಮಾಡೋಕ್ಕತ್ತದೆ? ಅಯ್ಯೋ ಬಿಟ್ರೆ ದನ ಬಿಡಲ್ಲ. ದನಗಳು ಬಿಡಲ್ಲ, ಕಳ್ತಗಳು ಬಿಡ್ತಾರ. ನೋಡಿ ಪಾಪ ಹಿಂಗೆಲ್ಲ ಇಷ್ಟೊಂದೆಲ್ಲ ಮತ್ತೆ ಮೂಟೆ ಕಡೆ ತೊಗೊಂಡೋಗ್ಬೇಕು, ಕಷ್ಟ ಆಗಲ್ಲ ಹೊರಕ್ಕೆ. ಎಟ್ಬಿಟ್ಟಿದ್ರೆ ಏನೋ ಕೈ ಕಟ್ಕೊಂಡು ತೊಗೊಂಡು ಹೋಗ್ತೀರಾ? ಹಾಂ ಅದು ಆ ಕಡೆ ನಿಂದೇನಾ ಅಂಗಡಿ? ತಂಗಿಯರು ಅಲ್ಲಿ ಬೇರೆ ಏನೋ ಮಾಡ್ತಾರೆ, ಏನೋ ಮಾಂಸ ತಿನ್ನೋದಾರೆ ಇಟ್ಕೊಂಡಿದ್ದೀರಾ? ಮಾವಿನ ಹಣ್ಣು ವ್ಯಾಪಾರ ಮಾಡ್ತಾರೆ. ಮಾವಿನ ಹಣ್ಣು ವ್ಯಾಪಾರ ಅವ್ರದ್ದು ವಾಡೆ ಬರ್ಬೇಕು. ನಾಯಿ ಇದ್ದೇನೆ ಅದು. ಪಾಪ ಎಷ್ಟು ನೀಟಾಗಿ ಮಾಡ್ಕೈತೆ ಮತ್ತೆ ತುಂಬ ಥ್ಯಾಂಕ್ಸ್. ಆಯಿತು.